ತುಂಬ ಬೇಜಾರಾಗ್ತೈತೆ. ಸೌಮ್ಯನ ಹತ್ರ ಇಲ್ಲೇ ಇರ್ತೀನಿ ಅಂತ ಹೇಳ್ತೀನಿ. ಏನು ಮಾಡೋದು, ಎಲ್ಲೋದ್ರೂ ಮನೆಗೆ ಬರಲೇಬೇಕಲ್ಲ. ನನಗೆ ಅಲ್ಲಿರೋದಕ್ಕೆ ಯಾಕೋ ಆಗ್ತಾ ಇಲ್ಲ. ಯಾಕೋ ಸವಾಸ ಮಾಡಿದ್ದಕ್ಕೆ ನನಗೆ ಎಲ್ಲ ಎಡವಟ್ಟೆ ಆಗ್ತಾಯಿದೆ. ಏನು ಮಾಡೋದು ಇವಾಗ, ತುಂಬ ಕಷ್ಟ ಆಗ್ತೈತೆ. ಏನು ಮಾಡೋದಪ್ಪ ಶಿವನೇ ದೇವರೇ ಅನ್ನಿಸ್ತೈತೆ ನನಗೆ. ಅದಕ್ಕೇ ಸೌಮ್ಯನ ಹತ್ರ ಹೇಳ್ತೀನಿ, ಸೌಮ್ಯ ಇಲ್ಲೇ ಇರ್ತೀನಿ ಸೌಮ್ಯ, ಇನ್ಮೇಲಿಂದ ನಾನು ಎಲ್ಲೂ ಹೋಗಲ್ಲ ನಿನ್ನ ಬಿಟ್ಟು ಅಂತ ಹೇಳ್ತೀನಿ. ಏನಂತಾಳೋ ಏನೋ ಸೌಮ್ಯ. ಅಯ್ಯೋ, ನನಗೆ ಯಾಕಾದ್ರೂ ಸವಾಸ ಮಾಡಿದ್ನೋ ಅನ್ನಿಸ್ತೈತೆ. ಯಾಕೋ ಒಂಥರ ತುಂಬ ಬೇಜಾರಾಗ್ತೈತೆ. ಈ ಮನೆ ಬಿಟ್ಟು ಹೋದಾಗಿಂದನೂ ಯಾಕೋ ಒಂಥರ ಬೇಜಾರಾಗ್ತೈತೆ. ಮನಸ್ಸಿಗೆ ಸಮಾಧಾನನೇ ಇಲ್ಲ. ಎಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಕ್ಕಾಗ್ತಾನೇ ಇಲ್ಲ. ಏನು ಮಾಡೋದು ಸೌಮ್ಯ? ಸೌಮ್ಯ ನಡಿ ಆಸಿಕೆ, ನಮ್ಮ ಮನೆಗೆ ಬರಬೇಡ ನೀನು. ಇನ್ನು ಸೌಮ್ಯ ಅಂತ ಹೇಳಿ ಯಾವ ಮಕ್ಕ ಇಟ್ಕೊಂಡು ಬಂದಿದ್ಯಾ ನಮ್ಮ ಮನೆಗೆ? ಅರ್ಥ ಮಾಡ್ಕೊ ಸೌಮ್ಯ. ನನಗೆ ಆ ಸವಾಸ ಮಾಡೋದಕ್ಕೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಅದು ಯಾಕೋ ಗೊತ್ತಿಲ್ಲ, ಒಂಥರ ಬೇಜಾರಂದರೆ ಬೇಜಾರು. ಆಲೇ ನಾನು 2 ದಿವಸ ಆಯಿತು ಮನೆ ಬಿಟ್ಟು, ಗೊತ್ತಾ. ನಾನು ಅಲ್ಲಿಗೂ ಹೋಗಿಲ್ಲ, ಇಲ್ಲಿಗೂ ಬಂದಿಲ್ಲ. ಇಲ್ಲೇ ಹೊರಗೆ ಸುತ್ತಾಡ್ಕೊಂಡೇ ಇದ್ದೀನಿ ನಾನು. ಪ್ಲೀಸ್ ಅರ್ಥ ಮಾಡ್ಕೊ ನನ್ನ ಕಷ್ಟನ. ನನಗೆ ತುಂಬ ಬೇಜಾರಾಗ್ಬಿಡ್ತು ಅಲ್ಲಿರೋದಕ್ಕೆ. ಇಲ್ಲ, ಹೊರಟೋಗು, ಹೋಗು ಆಚೆಗೆ ನಡಿ. ನೀನು ನನ್ನ ಎಷ್ಟು ಅಯ್ಯನ್ಸಿ, ಎಷ್ಟು ಮನಸ್ಸಿಗೆ ಬೇಜಾರ ಮಾಡಿ ನನಗೆ ಎಷ್ಟು ಬೇಜಾರ ಮಾಡೋಗಿದೆಯಾ ಅಂತ ನನಗೆ ಗೊತ್ತು. ಹೋಗು, ಬರಬೇಡ ನೀನು. ಬಂದೆಡ್ ಕೈಲಿ ನೀನು ಜಾಗ ಕೊಡೋದಿಲ್ಲ. ನೀನು ಯಾವಾಗ ಬೇಕಂದ್ರೆ ಅವಾಗ ಹೋಗೋಕ್ಕೆ, ಯಾವಾಗ ಬೇಕಂದ್ರೆ ಇದು ಬರೋಕ್ಕೆ ಏನು ಹುಡುಗಾಟ ಆಡ್ತಾ ಇದೆಯಾ ನೀನು? ಹೋಗ್ತಾ ಇರು ಸುಮ್ಮನೆ, ಇಲ್ಲಿ ಇರಬೇಡ. ನಾನು ಬಿಡ್ಕೊಳ್ಳೋದಿಲ್ಲ ನಿನ್ನ. ಇಲ್ದಿದ್ರು ಚಿಂತೆಕ್ಕಿಲ್ಲ ನೀನು. ಹೋಗು, ಎಷ್ಟು ಬೇಜಾರ ಮಾಡಿದೆ ನೀನು. ಅಲ್ಲ ಕಣು, ಗೊತ್ತಾತೇನೋ ನಿನಗೆ? ಬೇಡ, ಸವಾಸ ಮಾಡಬೇಡ, ಹೋಗಬೇಡ ಅಂತ ಹೇಳಿ ನಾನು ಹೇಳಿಲ್ವೇ? ಆ ಸುಸು ಎಂಥವಳು ಅಂತ ನಾನು ಇರೋದು ಹೇಳಿದ್ದೀನಿ. ಇವಾಗಾದ್ರೂ ಗೊತ್ತಾತಲ್ಲ ಆ ಸುಸು ಎಂಥವಳು ಅಂತ. ಹ್ಞೂ ಅಮ್ಮ, ಯಾವುದೇ ಆಗಲಿ ಸ್ವಲ್ಪ ದಿನ ಅಷ್ಟೆ. ನಾವು ಅಂದ್ಕೊಂಡಿರ್ಬೋದು, ಖುಷಿ ಪಡ್ಬೋದು, ಚೆನ್ನಾಗಿರ್ಬೋದು ಅಂತೇಳಿ ನನಗೆ ಆ ಸೊಸು ಮೇಲೆ ತುಂಬ ಬೇಜಾರಾಗ್ಬಿಡ್ತಮ್ಮ. ಏನಂತಂದ್ರೂ ಅವಳೊಂಥರ ಎಲ್ಲರ ಜೊತೆ ಹೇಗಿರ್ತಾಳೆ ಅಂತ ಹೇಳೋದಕ್ಕಾಗಲ್ಲ. ನನಗೆ ಅವಳ ಬುದ್ಧಿ ಎಲ್ಲ ಗೊತ್ತಾಗ್ಬಿಡ್ತು. ನಾನು ಏನೋ ತಿಳ್ಕೊಂಡಿದ್ದೆ, ಅವಳೊಂಥರ ನಾನೆಲ್ಲ ತಿಳ್ಕೊಬಿಟ್ಟೆ. ಅದಕ್ಕೇ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ನನಗೆಷ್ಟು ಬೇಜಾರ ಮಾಡೋಗಿದ್ಯಾ ನೀನು. ನಡಿ ಆಚೆಗೆ, ನಡಿ ಆಚೆಗೆ ಫಸ್ಟು. ಇನ್ನು ಬರಬೇಡ ನೀನು, ಬರಲೇಬೇಡ. ಇಲ್ದಿದ್ರು ಚಿಂತೆಕ್ಕೆಲ್ಲ ಬರಬೇಡ ನೀನು. ನಡಿ ಆಸೆಕ್ಕೆ. ಅಯ್ಯೋ ಹೊಡಿಬೇಡ ಸೌಮ್ಯ, ಪ್ಲೀಸ್ ಹೊಡಿಬೇಡ ಕಣೆ, ಹೊಡಿಬೇಡ. ಬಿಡಮ್ಮ ಸೌಮ್ಯ, ಒದಿಬೇಡ, ಸುಮ್ಮನಿರು. ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ. ಅವನೇ ಬುದ್ಧಿ ಕಲ್ತ್ಕೊಂಡು ಬಂದವನೇ. ಸುಸ್ಸುನೂ ಆಗಲ್ಲ, ಯಾವಳು ಆಗಲ್ಲ ಅಂತ ಹೇಳಿ ಅವನಿಗೆ ಗೊತ್ತಾತಲ್ಲ. ಸುಮ್ಮನಿರು. ಓದಿಬೇಡ ಸುಮ್ಮನೆ. ಯಾಕಮ್ಮ ಇದು ಮಾಡ್ಕೊಂತೀಯ? ಇನ್ಮೇಲೆ ಅವನಿಗೆ ಬುದ್ಧಿ ಬಂದೈತೆ. ಸುಮ್ಮನಿರು, ಬುದ್ಧಿವಂತನಾಗಿ ಇರ್ತಾನೆ, ಯಾರು ಸವಾಸಕ್ಕೂ ಹೋಗಲ್ಲ. ಇಲ್ಲ ಕಣತ್ತೆ, ನಾನು ಸುಮ್ಮನೆ ಬಿಡೋದಿಲ್ಲ. ನನಗೆ ಅವತ್ತು ಎಷ್ಟು ಬೇಜಾರಾಯಿತು ಅಂತಂದರೆ ಅಷ್ಟು ಬೇಜಾರಾಯಿತು ಗೊತ್ತಾ ಇವನಿಂದಾನ. ಅವತ್ತು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಅದ್ರ ಕತೆನೇ ಬೇರೆ ಆಗಿತ್ತು. ಅವತ್ತು ಅವಳನ್ನ ಹೊರಗೆ ದಬ್ಬಿದ್ರು ಇನ್ನು ನನ್ನ ಮಗ ನನಗೆ ಅವಳೇ ಬೇಕು ಅಂತೇಳಿ ಅವಳ ಜೊತೆನೇ ಹೋಗ್ಬಿಟ್ನಲ್ಲ. ಈಗ ಬಂದಿದ್ದಾನೆ ಹೆಂಡ್ತಿ ಬೇಕು ಅಂತೇಳಿ. ಹೋಗ್ಲಿ ಹೇಳು, ನೀನು ಆಗಿದೆಯಾ ಈಗಿದೆಯಾ ಅಂತ ಹೇಳಿ ಎಷ್ಟು ಮಾತು ಕೇಳಿದ್ದತ್ತೆ ಇವನ ಹತ್ರ. ಈ ಸುಮಾರಾದವನಲ್ಲ ಇವನು. ಇನ್ನೂ ಒಂದಿಷ್ಟು ನೆಟ್ಟಗಿದ್ದಿದ್ರೆ ಇವನು ಇನ್ನೂ ಎಡಿಯೋಕ್ಕಾಗ್ತಾ ಇರಲಿಲ್ಲ ಈ ಸುಂದರನ್ನ. ಅಯ್ಯೋ ಸೌಮ್ಯ, ಪ್ಲೀಸ್ ನೀನು ಈ ರೀತಿ ಎಲ್ಲ ಮಾತಾಡಬೇಡ. ನನಗೆ ತುಂಬ ಬೇಜಾರಾಗ್ತೈತೆ. ಪ್ಲೀಸ್ ಸೌಮ್ಯ, ನೀನು ಈ ರೀತಿ ಎಲ್ಲ ಮಾತಾಡಬೇಡ. ಇಲ್ಲ, ಮಾತಾಡ್ದಂಗೆ ಸುಮ್ಮನೆ ಬಿಡ್ತಾರೆ. ಅಲ್ಲ, ನೀನು ಎಂತೆಂಥ ಮಾತಂತೀಯ ನನ್ನ. ನೀನು ಒಣಗ್ಲು ಕಡ್ಡಿ ಇದ್ದಂಗಿದೆಯಾ. ನೀನು ನೋಡೋಕೆ ಚೆನ್ನಾಗಿಲ್ಲ ಕಣೆ. ಸುಸು ಆಗಿದ್ದಾಳೆ, ಈಗಿದ್ದಾಳೆ. ಅವಳ ಲೆವೆಲೇ ಬೇರೆ, ಅವಳ ಸ್ಟೈಲೇ ಬೇರೆ. ಅವಳು ಹೈಟು ವೆಯ್ಟು ಪರ್ಸ್ನಾಲಿಟಿ ಸೂಪರಾಗಿದ್ದಾಳೆ. ನೀನು ನೋಡು ಹೇಗಿದೆಯಾ, ಉದ್ದಕ್ಕಿದೆಯಾ, ಕಡ್ಡಿ ಪಿಳೆ ಥರ ಇದೆಯಾ ಅಂತ ಹೇಳಿ ಎಷ್ಟು ಅವಮಾನ ಮಾಡಿದೆ ಅವಳ ಎದುರುಗಡೆ ನನ್ನ. ಎಷ್ಟು ಅವಮಾನ ಸಹಿಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಎಷ್ಟು ಅವಮಾನ ಮಾಡಿ ಇನ್ನೂ ಯಾವ ಮುಖ ಇಟ್ಕೊಂಡು ಬಂದಿದ್ಯಾ ಮನೆಯಾಳ? ಹೋಗೋ ಉದ್ದಾದಪ್ಪ, ಚೆನ್ನಾಗಿದ್ದಾಳೆ, ಹೈಟು ವೆಯ್ಟು ಪರ್ಸ್ನಾಲಿಟಿ ಎಲ್ಲ ಸೂಪರಾಗಿದ್ದಾಳೆ ಅಂತ ಹೇಳಿ ಅವಳ ಹತ್ರನೇ ಇರೋಗೋ ಮನೆಯಾಳ. ಕಿರ ಮತ್ತೆ ಒಯ್ಬೇಡ. ಹೆಂಗೆ ಅವನಾಗಿ ಅವನು ಬುದ್ಧಿ ಕಲ್ತ್ಕೊಂಡು ಬಂದವನಲ್ಲ. ಸುಮ್ಮನಿರು, ಒಯ್ಬೇಡ. ಇವತ್ತೇ ಅಂದು ಒಯ್ಬೇಡ ಅಂತ ಹೇಳ್ತಾ ಇದೆಯಾ. ಆ ಕಷ್ಟ ಅನುಭವಿಸಿರೋಳು ನಾನು. ನನಗೆ ಎಷ್ಟು ಬೇಜಾರಾಗೈತೆ. ಒಬ್ಬಳೇ ಇದ್ರೂ ಚಿಂತೆಕ್ಕಿಲ್ಲ ಅಂತ ಹೇಳಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹೋಗ್ಲೇಳು ಆಚೆ, ನಾನು ಬಿಡ್ಕೊಡೋದಿಲ್ಲ. ನಡಿ ಆಚೆ ನಡಿ. ನಾನು ಹೋಗೋದಿಲ್ಲ ಸೌಮ್ಯ. ನೀನು ಈ ರೀತಿ ಎಲ್ಲ ಮಾತಾಡಬೇಡ ಪ್ಲೀಸ್. ಈ ರೀತಿ ಎಲ್ಲ ಮಾತಾಡಬೇಡ ನೀನು. ನಾನು ಹೊರಗಡೆ ಹೋಗೋದಿಲ್ಲ ಸೌಮ್ಯ. ಆ ಸುಸು ಬುದ್ಧಿ ಗೊತ್ತಾಗ್ಬಿಡ್ತಲ್ಲ. ಆ ಸುಸು ಎಂಥವಳು ಅಂತ ಗೊತ್ತಾಗ್ಬಿಡ್ತು ಕಣೆ ನನಗೆ. ಪ್ಲೀಸ್, ಗೊತ್ತಿಲ್ದಲೇ ನಾನು ಏನೋ ತಪ್ಪು ಮಾಡಿಬಿಟ್ಟೆ, ಗೊತ್ತಾಗಲಿಲ್ಲ. ಏನೋ ಒಳ್ಳೆಯವಳು ಬಿಡು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳ ಬುದ್ಧಿ ಎಲ್ಲನ ಗೊತ್ತಾಯಿತು ಕಣೆ, ನನಗೆ ಗೊತ್ತಾಯಿತು.
ಅಲ್ಲ ಅಂಥದ್ದೇನು ಗೊತ್ತಾಯಿತು? ಇವಾಗ ಅವಳನ್ನ ಬಿಟ್ಟು ಬಂದಿದೆಯಲ್ಲ ಅಂಥ ಬುದ್ಧಿ ಏನು ಗೊತ್ತಾಯಿತು ಅಂತ. ಆವಾಗ ಅಂಥದ್ದೇನಿತ್ತು ಅವಳ ಜೊತೆ ಹೋಗೋಂಥದ್ದು, ಇವಾಗ ಬಿಟ್ಟು ಬರೋದಕ್ಕೆಲ್ಲ ಏನು ಕಾರಣ? ಸುಮ್ಮನೆ ನೀನು ನಾಟಕ ಆಡ್ಕೊಂಡಾದ್ರೂ ಬಂದಿದ್ಯಾ? ನಡಿ ಆಚೆಗೆ, ನೀನು ನಾಟಕ ಆಡ್ತಾ ಇದೆಯಾ ನೀನು? ಅಯ್ಯೋ ಇಲ್ಲ ಸೌಮ್ಯ, ನಾನು ನಾಟಕ ಆಡ್ತಾ ಇಲ್ಲ. ಪ್ಲೀಸ್ ನನ್ನ ದಯವಿಟ್ಟು ನಂಬು ಸೌಮ್ಯ, ಪ್ಲೀಸ್ ನನ್ನ ನಂಬು. ನಾನು ನಾಟಕ ಆಡ್ತಾ ಇಲ್ಲ. ಇಲ್ಲ ನಡಿ, ಆಚೆ ನಡಿ, ನೀನು ಆಚೆ ನಡಿ ಫಸ್ಟ್. ಸೌಮ್ಯ ಸೌಮ್ಯ, ಹಿಂಗೆ ದಬ್ಬೇಡ ಸೌಮ್ಯ, ಪ್ಲೀಸ್ ಸೌಮ್ಯ, ನಿನ್ನ ಕಾಲಿಗೆ ಬೀಳ್ತೀನಿ, ಕಾಲು ಹಿಡ್ಕೊಳ್ತೀನಿ, ದಬ್ಬೇಡ ಆಚೆ. ಇವತ್ತು ನಿನ್ನಿಂದ ಎಷ್ಟು ಮರ್ಯಾದೆ ಹೋಗೈತೆ ಗೊತ್ತಾ? ಮೀನಾ ನಮ್ಮ ಮನೆಗೆ ಬರೋದಿಲ್ಲ, ಮನೆ ಹೆಣ್ಮಗಳಾಗಿ ಅವಳು ಬರೋದಿಲ್ಲ, ಮತ್ತೆ ಲೋಕಮತ್ತೆನೂ ಬರೋದಿಲ್ಲ, ಇವತ್ತು ನಮ್ಮ ಮಾವ ಬರೋದಿಲ್ಲ. ನಿನ್ನಿಂದನ ಎಷ್ಟು ಜನ ದೂರ ಆಗಿದ್ದಾರೆ ನನಗೆ ಗೊತ್ತಾ? ಇವತ್ತು ಈ ಮನೆ ಹೆಣ್ಮಗಳು ಮೀನಾ ಬರಲ್ಲ, ನನಗೆ ಎಷ್ಟು ಬೇಜಾರು ಆಗ್ತೈತೆ. ಏನೇ ಎಷ್ಟು ಕೇಳಿದ್ರು ಅವಳು ಮನೆಗೆ ಬರ್ತಾನೆ ಇಲ್ಲ. ನಡಿ ಆಚೆಗೆ ಫಸ್ಟ್. ಅವ್ನು ವರ್ಷ ಕಳ್ಸೋದೇ ಇಲ್ಲ, ಎಷ್ಟು ಹೋಗಿ ಕೇಳಿರು ಬತ್ತ ಹೋಗ್ತಾ ಸೆಣಕಿರಪ್ಪ ಅಂತ ಹೇಳಿ ಯೋಟ್ ಹೇಳಿರು ಕೇಳಂಗೆ ಇಲ್ಲ. ಕಳ್ಸಲ್ಲ ಅಂತಾರೆ ನಮ್ಮ ಮೀನನ್ನು. ಅಲ್ಲ ಕಣಮ್ಮ, ಅದು ಯಾಕೆ ಹಂಗೆ ದಬ್ದೆ? ಸುಮ್ಮನೆ ಇರ್ಬೋದಾಗಿತ್ತತ್ತ, ಏನನ್ನ ಮಾಡ್ಕೊಂಡು ನಾಳಾಗ ಹೋದ್ರು ಹೋಗೋಣತ್ತ. ಬುಳ್ಳ ಬಂದಿದ್ದ ಅವನಾಗಿ ಅವನು. ಇಲ್ಲ ಕಣತೆ, ಬಂದಿದ್ದ ತಕ್ಷಣ ಬಿಡ್ಕೋಬಾರ್ದು, ಸುಮ್ಮನಿರು. ಬಿಡ್ಕೊಂಡ್ರೆ ಸಾದ್ರ ನಾಳೆ ಹೊತ್ನಾಗ ಇನ್ನೊಂದು ದಿವಸ ಇನ್ನೊಂದು ಮಾಡ್ತಾನೆ, ಅವಾಗ ಯಾರು ಅನುಭವಿಸ್ತಾರತ್ತೆ? ಸುಮ್ಮನಿರು, ಬಿಡ್ಕೊಳ್ಳೋದಿಲ್ಲ, ಆಚೆಗೆ ದಬ್ಬಿದ್ದೀನಿ ಗೊತ್ತಾಗ್ಲೇಳು. ಹೋಗಿ ಅಲ್ಕೊಂಡು ಹೋಗಿದ್ದಕ್ಕೆ ನನಗೆ ಎಂಥ ಸ್ಥಿತಿ ಬಂತಪ್ಪ, ಎಂಥ ಪರಿಸ್ಥಿತಿ ಬಂತಪ್ಪ ಅಂತೇಳಿ ಅವನಿಗೆ ಗೊತ್ತಾಗಬೇಕು. ಸುಮ್ಮನಿರು, ನೀನೇನೇನು ಚಿಂತೆ ಮಾಡಬೇಡ, ಅವ್ನಿಗೇನು ಆಗೋದಿಲ್ಲ, ಸುಮ್ಮನಿರು. ಹೋಗಿ ಅಲ್ತ್ಕೊಂಡು ಅಲ್ಲೂ ಇಲ್ಲೂ ಅಲಿಲೇಳು, ಗೊತ್ತಾಗುತ್ತೆ. ಬುದ್ಧಿ ಬರಬೇಕು ಅಂಥವ್ರಿಗೆಲ್ಲ ಬುದ್ಧಿ ಬಂದ್ರೇನೆ. ನಾನು ಬತ್ತ ಹೋಗ್ತಾ ಸೆನಕಿರಪ್ಪ ವರ್ಷ ಅಂತ ಹೇಳಿರೇ ನೀವು ಇವಾಗ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಕ್ಕೆ ಬಂದಿದ್ದೀರಾ? ನಾವು ಚೆನ್ನಾಗಿಲ್ಲ ಅಂತಂದಿದ್ರೆ ಇನ್ನು ಮನೆ ಬಾಗ್ಲಕ್ಕೆ ಬರಬೇಡ ನೀನು, ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟು ನನ್ನ ಮೀನನ ಮದುವೆ ಆದಾಗ ಎಷ್ಟು ಮಾತಾಡಿದ್ದೆ ಅಂತ ಅವನು ಹಳೇದೇ ಹೇಳ್ತಾ ಅವನಿದ್ದು ವರ್ಷ. ಬತ್ತ ಹೋಗ್ತಾ ಚೆನ್ನಾಗಿರಪ್ಪ ಅಂತ ಹೇಳಿ ಹೇಳಿದ್ರೆ ಕೇಳಲ್ಲ ಈ ಮನೆ ಹೆಣ್ಮಗಳು. ನಮಗೆ ಮೀನನ್ನು ಅಂದ್ಕೊಂಡಿರೋದು ಒಳ್ಳೇದಾಗಲ್ಲ. ಮೀನ ಚೆನ್ನಾಗೆ ನಮ್ಗೆ ಅತ್ಲಾಗೆ ಬಂದು ಹೋದ್ರೆ ಒಳ್ಳೇದಾಗುತ್ತೆ. ಮನೆ ಹೆಣ್ಮಕ್ಳು ಬತ್ತ ಹೋಗ್ತಾ ಚೆನ್ನಾಗಿರ್ಬೇಕಣಮ್ಮ. ನಾನು ಹೇಳ್ತೀನತ್ತೆ ಬತ್ತ ಹೋಗ್ತಾ ಚೆನ್ನಾಗಿರು ಅಂತಂದರೆ ಅವಳಿಗೆ ಅರ್ಥನೇ ಆಗಲ್ಲ. ನೀನು ಮನೆ ಹೆಣ್ಮಗಳಮ್ಮ, ನೀನು ಚೆನ್ನಾಗಿರಬೇಕು, ಬರ್ತಾ ಹೋಗ್ತಾ ಚೆನ್ನಾಗಿರು, ಎಲ್ಲಾರನ್ನೂ ಮಾತಾಡಿಸ್ಕೊಂಡು ಬಾ ಅಂತ ಹೇಳಿ ರಾನಾಗಿ ನಾನು ಹೋಗಿ ಕರೆದ್ರೂ ಅವಳು ಬರೋದಿಲ್ಲ. ಅವಳು ಹಂಗೇನೆ ದಿಮಾಕ್ ಮಾಡ್ತಾಳೆ. ಅವನು ಅಷ್ಟೊಂದು ಒಂಥರ ದಿಮಾಕ್ ಕೇಳು. ಹೋಗಿ ಕರೆದೋಟು ಹಂಗೆ ಮ್ಯಾಕ್ ಹೋಗ್ತಾನೆ. ಇವಾಗ ಒಂದಿಟ್ಟು ಸೆನಕ ಇದಾನಲ್ಲ, ಅದಕ್ಕೆ ಮ್ಯಾಕ್ ಹೋಗ್ತಾನೆ. ಸೆನಕಿಲ್ಲ ಅಂದಿದ್ರೆ ಬರೋರವಾಗ ನಮ್ಮ ಮನೆ ಬಾಗಿಲಿಗೆ ಸುತ್ತ ಕರ್ಕೊಂಡು, ಇವಾಗ ಸೆನಕಿರೋದಕ್ಕೆ ದಿಮಾಕ್ ಮಾಡ್ತಾರೆ. ಆ ಸುಸ್ಸು ಬುದ್ಧಿ ಗೊತ್ತಾಯ್ತು ಸೌಮ್ಯ, ಇನ್ಮೇಲಿಂದ ಅವಳ ಹತ್ರ ಹೋಗೋದಿಲ್ಲ, ನಾನು ನಿನ್ನ ಹತ್ರನೇ ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದಿದ್ದಾನೆ ಸುಂದ್ರ. ಇನ್ಮೇಲೆ ಹೋಗೋದಿಲ್ಲ, ಎಲ್ಲ ಗೊತ್ತಾಯ್ತು ಅವಳ ವಿಷಯ ಹೇಳೋಣ ಅಂಥದ್ದೇನು ಗೊತ್ತಾಯ್ತೋ ಏನೋ, ಏನು ತಿಳ್ಕಣ್ಣು ಏನೋ ಒಂದು ಗೊತ್ತಿಲ್ಲ. ಅದೇನು ಇರಬೇಕೋ ಏನೋ, ಇಷ್ಟು ಸಡನ್ನಾಗಿ ಬಿಟ್ಟು ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಬಂದಿದ್ದಾನೆ, ಅದಕ್ಕೆ ಬರಬೇಡ ನೀನು ಅಂತೇಳಿ, ಬಂದಿದ್ದ ತಕ್ಷಣ ಬಿಟ್ಕೊಂಡ್ರೆ ಸಾದ್ರ ಅಂತ ಹೇಳಿ, ಅದಕ್ಕೆ ಬರಬೇಡ ನೀನು ನಡಿ ಆಚೆಗೆ ಅಂತ ಹೇಳಿ ಕಳಿಸ್ಬಿಟ್ಟೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮೂವಿ ಪಿಡನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.